ಕಂಡಂತಹ ಪವರ್ ಹಿಟ್ಟಿಂಗ್ ಬ್ಯಾಟರ್ಗಳಲ್ಲಿ ರೋಹಿತ್ ಶರ್ಮಾ ಕೂಡ ಒಬ್ರು. ಇತ್ತೀಚಿನ ಪಂದ್ಯಗಳಲ್ಲಿ ಕಳಪೆ ಫಾರ್ಮ್ನಿಂದ ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನ ಬಿಟ್ರೆ ಹಿಂದಿನ ರೆಕಾರ್ಡ್ಸ್ಗಳನ್ನ ತೆಗೆದು ನೋಡಿದ್ರೆ ಈಸ್ ದ ಬೆಸ್ಟ್ ಪ್ಲೇಯರ್ ಅಂಡ್ ಕ್ಯಾಪ್ಟನ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ರೋಹಿತ್ ಯುಗಾಂತ್ಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ನ ಒಳಗೆ ಸದ್ದೇ ಇಲ್ಲದೆ ಒಪ್ಪಂದಗಳಾಗ್ತಾ ಇವೆ. ಬಿಸಿಸಿಐ ವೇದಿಕೆಯನ್ನು ಕೂಡ ಸಿದ್ಧ ಮಾಡಿಕೊಂಡಿದೆ. ಒಂದು ಷರತ್ತನ್ನು ಕೂಡ ವಿಧಿಸಿದೆ. ಹಾಗಾದ್ರೆ ಏನದು ಕಂಡೀಷನ್? ರೋಹಿತ್ ನಿವೃತ್ತಿ ಅಂಚಿನಲ್ಲಿ ನಿಂತಿದ್ದಾರಾ? ಟ್ರೋಫಿ ಕನಸು ನನಸಾಗುತ್ತಾ? ರೋಹಿತ್ಗೆ ಇರುವಂತ ಅಗ್ನಿ ಪರೀಕ್ಷೆ ಏನು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಶುರು ಮಾಡಿರುವಂತಹ ಟೀಮ್ ಇಂಡಿಯಾ ಸರಣಿ ಗೆಲ್ಲೋದ್ರ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ರೆಡಿ ಆಗಬೇಕಿದೆ. ಇಲ್ಲಿ ಏನ್ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅದೇ ರಿಸಲ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ನಿರೀಕ್ಷೆ ಮಾಡಬಹುದು. ಸೊ ಬ್ಯಾಟಿಂಗ್ ಲೈನ್ ಅಪ್ ಇಂಪ್ರೂವ್ ಆಗಲೇಬೇಕಿದೆ. ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಕಮ್ ಬ್ಯಾಕ್ ಮಾಡೋಕೆ ಇದು ಬೆಸ್ಟ್ ಚಾನ್ಸ್ ಕೂಡ ಹೌದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾಗೆ ಅಸಲಿ ಚಾಲೆಂಜ್. ಯಾಕಂದ್ರೆ ಇದೇ ಟೂರ್ನಿಯೇ ಅವರ ಲಾಸ್ಟ್ ಟೂರ್ನಿ ಆಗಬಹುದು. ಬಿಸಿಸಿಐ ಈಗಾಗಲೇ ಈ ಷರತ್ತನ್ನು ಕೂಡ ಹಾಕಿದೆ. ಚಾಂಪಿಯನ್ಸ್ ಟ್ರೋಫಿ ಬಳಿಕ ರೋಹಿತ್ ಶರ್ಮಾ ನಿವೃತ್ತಿ. T20 ವಿಶ್ವಕಪ್ ಬಳಿಕ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಚುಟುಕು ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ್ರು. ಸದ್ಯ ಏಕದಿನ ಮತ್ತು ಟೆಸ್ಟ್ ಮಾದರಿಯಲ್ಲಿ ತಂಡವನ್ನ ಲೀಡ್ ಮಾಡ್ತಿದ್ದಾರೆ. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಮುಕ್ತಾಯದೊಂದಿಗೆ ರೋಹಿತ್ ಶರ್ಮಾರ ಏಕದಿನ ಕ್ರಿಕೆಟ್ಗೂ ಕೂಡ ವಿದಾಯ ಹೇಳೋದು ಗ್ಯಾರಂಟಿ ಎನ್ನಲಾಗಿದೆ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಬಳಿಕ ಭಾರತ ಏಕದಿನ ತಂಡಕ್ಕೆ ಹೊಸ ನಾಯಕನನ್ನ ಆಯ್ಕೆ ಮಾಡೋಕೆ ಮುಂದಾಗಿದೆ ಬಿಸಿಸಿಐ. ಇದೇ ಕಾರಣಕ್ಕೆ ಚಾಂಪಿಯನ್ಸ್ ಟ್ರೋಫಿಯ ಬಳಿಕ ನಿವೃತ್ತಿ ಘೋಷಣೆ ಮಾಡುವಂತೆ ರೋಹಿತ್ ಶರ್ಮಾಗೆ ಸೂಚನೆ ನೀಡಿದೆ ಅಂತ ಬಿಸಿಸಿಐ ಮೂಲಗಳಿಂದಲೇ ಮಾಹಿತಿ ಹೊರಬಿದ್ದಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಣಕ್ಕಿಳಿಯುವಂತ ಅಂತಿಮ ಪಂದ್ಯವೇ ರೋಹಿತ್ ಶರ್ಮಾ ಪಾಲಿನ ಕೊನೆಯ ಅಂತಾರಾಷ್ಟ್ರೀಯ ಏಕದಿನ ಮ್ಯಾಚ್ ಆದ್ರೂ ಆಗಬಹುದು. ಆ ಬಳಿಕ ರೋಹಿತ್ ಶರ್ಮಾ ವಿದಾಯವನ್ನ ಘೋಷಿಸದೇ ಇದ್ರೂ ಕೂಡ ಅವರನ್ನ ಏಕದಿನ ತಂಡದ ಆಯ್ಕೆಗೆ ಪರಿಗಣಿಸುವ ಸಾಧ್ಯತೆ ಕೂಡ ಇಲ್ಲ. 2027ರ ಏಕದಿನ ವಿಶ್ವಕಪ್ಗೆ ಹೊಸ ನಾಯಕ. ಸದ್ಯ ಹಿಟ್ ಮ್ಯಾನ್ ರೋಹಿತ್ ಶರ್ಮಾಗೆ 37 ವರ್ಷ ವಯಸ್ಸು. 2027ರ ಏಕದಿನ ವಿಶ್ವಕಪ್ ವೇಳೆಗೆ ಅವರಿಗೆ 39 ವರ್ಷ ವಯಸ್ಸಾಗಲಿದೆ. ಸೊ ಮುಂದಿನ ಏಕದಿನ ವಿಶ್ವಕಪ್ಗಾಗಿ ರೋಹಿತ್ ರನ್ನ ತಂಡದಲ್ಲಿ ಉಳಿಸಿಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿಯೇ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ರೋಹಿತ್ ಶರ್ಮಾಗೆ ಬಿಸಿಸಿಐ ಕಡೆಯಿಂದ ನಿವೃತ್ತಿ ಸೂಚನೆ ನೀಡಲಾಗಿದೆ. ಈ ಬಾರಿಯ ಟೂರ್ನಿಯ ಬಳಿಕ ಗೌರವಯುತವಾಗಿ ವಿದಾಯ ಹೇಳಿಬಿಡಿ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ತಂಡದ ಸೆಲೆಕ್ಟರ್ಸ್ ಮತ್ತು ಮಂಡಳಿಯ ಸದಸ್ಯರು ರೋಹಿತ್ ಅವರೊಂದಿಗೆ ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ ನಂತರ ತಮ್ಮ ಭವಿಷ್ಯದ ಬಗ್ಗೆ ನಿಲುವನ್ನ ಸ್ಪಷ್ಟಪಡಿಸಲೇಬೇಕು ಅಂತ ರೋಹಿತ್ ಶರ್ಮಾಗೆ ಹೇಳಿದ್ದಾರೆ. ಸೊ ಚಾಂಪಿಯನ್ಸ್ ಟ್ರೋಫಿ ಅಂತಹ ದೊಡ್ಡ ಟೂರ್ನಮೆಂಟ್ ನಂತರ ಟೀಮ್ ಇಂಡಿಯಾದಲ್ಲಿ ಬದಲಾವಣೆ ಪಕ್ಕ ಎನ್ನಲಾಗಿದೆ. ಟ್ರೋಫಿ ಜೊತೆಗೆ ವಿದಾಯ ಹೇಳ್ತಾರ ರೋಹಿತ್. ಈಗಾಗಲೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿರುವಂತ ರೋಹಿತ್ ಶರ್ಮಾ ಕಡೆಯಿಂದ ಏಕದಿನದಿಂದಲೂ ಕೂಡ ಬಿಸಿಸಿಐ ನಿವೃತ್ತಿಯನ್ನ ಕೇಳ್ತಾ ಇದೆ. ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಫಾರ್ಮ್ ಕಳ್ಕೊಂಡಿದ್ದಂತ ರೋಹಿತ್ ರನ್ನ ಮುಂಬರುವ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡೋ ಸಾಧ್ಯತೆ ಇಲ್ಲ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿಯುವ ಮೂಲಕ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ ಎಂದಿದೆ. ಬಹುಶಃ ಭಾರತ ಪರ ಚಾಂಪಿಯನ್ಸ್ ಟ್ರೋಫಿಯೇ ರೋಹಿತ್ ಶರ್ಮಾ ಪಾಲಿಗೆ ಕೊನೆಯ ಟೂರ್ನಿ ಕೂಡ ಆಗಬಹುದು, ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಕೂಡ ಆಗಬಹುದು. ರೋಹಿತ್ಗೆ ಇರುವಷ್ಟು ಒತ್ತಡ ಕೊಹ್ಲಿ ಮೇಲಿಲ್ಲ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ಸ್. ಸದ್ಯ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಆಡ್ತಾ ಇದ್ದಾರೆ. ಆದ್ರೆ ಕೆಲವು ತಿಂಗಳುಗಳಿಂದ ಸತತ ವೈಫಲ್ಯವನ್ನು ಅನುಭವಿಸ್ತಾ ಇರುವಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಪ್ರದರ್ಶನದ ಮೇಲೆ ಎಲ್ಲರ ಗಮನ ಇದೆ. ಉಭಯ ತಂಡಗಳ ನಡುವಿನ ಸರಣಿಯ ಮೊದಲ ಪಂದ್ಯ ನಾಗ್ಪುರದಲ್ಲಿ ನಡೀತಾ ಇದ್ದು ಕಂಬ್ಯಾಕ್ ನಿರೀಕ್ಷೆ ಇದೆ. ಆದ್ರೆ ಇಲ್ಲಿ ರೋಹಿತ್ ಶರ್ಮಾ ಹೆಸರು ನಿವೃತ್ತಿಯ ರೇಸ್ನಲ್ಲಿ ಕೇಳಿ ಬರ್ತಾ ಇದ್ರು ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಿಲ್ಲ. ಅದಕ್ಕೆ ಕಾರಣ ಇಬ್ಬರ ನಡುವಿನ ಏಜ್ ಗ್ಯಾಪ್. ಸದ್ಯ ಕೊಹ್ಲಿಗೆ 35 ವರ್ಷ ವಯಸ್ಸು. ಅಲ್ಲದೆ ಇಂದಲ್ಲ ನಾಳೆ ಫಾರ್ಮ್ ಕಂಡುಕೊಳ್ಳಬಹುದು. ಟೀಮ್ ಇಂಡಿಯಾದ ಐಕಾನ್ ಆಟಗಾರನನ್ನ ಇಷ್ಟು ಬೇಗ ಮೈದಾನದಿಂದ ಹೊರ ಕಳಿಸೋಕೆ ಬಿಸಿಸಿಐ ಕೂಡ ರೆಡಿ ಇಲ್ಲ. ಇದೇ ಕಾರಣಕ್ಕೆ ರೋಹಿತ್ ನಿವೃತ್ತಿ ಬಯಸ್ತಾ ಇದ್ರು ಕೂಡ ಬಿಸಿಸಿಐ ಕೊಹ್ಲಿ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ನಿವೃತ್ತಿ ಬಗ್ಗೆ ಆಮೇಲೆ ನೋಡೋಣ ಎಂದ ರೋಹಿತ್. ಇನ್ನು ಇದೆಲ್ಲದರ ನಡುವೆ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಗೂ ಮುನ್ನ ನಡೆದಿದ್ದಂತ ಪತ್ರಿಕಾಗೋಷ್ಠಿಯಲ್ಲಿ ರೋಹಿತ್ ಶರ್ಮಾ ತಮ್ಮ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಸ್ತುತ 3 ಏಕದಿನ ಪಂದ್ಯಗಳು ಮತ್ತು ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ. ಇಂಥ ಟೈಮಲ್ಲಿ ನನ್ನ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡೋದು ಇದು ಸೂಕ್ತ ಟೈಮ್ ಅಲ್ಲ. ನನ್ನ ಭವಿಷ್ಯದ ಬಗ್ಗೆ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ವರದಿಗಳನ್ನು ಮಾಡಲಾಗಿದೆ. ಸದ್ಯಕ್ಕೆ ನನಗೀಗ ಈ 3 ಪಂದ್ಯಗಳು ಮತ್ತು ಚಾಂಪಿಯನ್ಸ್ ಟ್ರೋಫಿಯೇ ಮುಖ್ಯ. ನನ್ನ ಗಮನ ಈ ಪಂದ್ಯಗಳ ಮೇಲೆ ಇದ್ದು ಆನಂತರ ಏನಾಗುತ್ತೋ ಕಾದು ನೋಡೋಣ ಎಂದಿದ್ದಾರೆ. ಒಟ್ಟಿನಲ್ಲಿ ಬ್ಯಾಡ್ ಫಾರ್ಮ್ ನಲ್ಲಿರುವಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರನ್ ಗಳಿಸೋಕೆ ಪರದಾಡ್ತಾ ಇದ್ದಾರೆ.
ಆದರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ದೃಷ್ಟಿಯಿಂದ ಇವರಿಬ್ಬರು ಕೂಡ ಫಾರ್ಮ್ ಕಂಡುಕೊಳ್ಳೋದು ಅನಿವಾರ್ಯ ಕೂಡ ಆಗಿದೆ. ಹೀಗಾಗಿ ಇಂಗ್ಲೆಂಡ್ ಎದುರಿನ ಏಕದಿನ ಸರಣಿ ಮಹತ್ವದ ವೇದಿಕೆ ಕೂಡ ಹೌದು. ಸೊ ನಿಮ್ಮ ಪ್ರಕಾರ ಬಿಸಿಸಿಐ ಸೂಚನೆಯಂತೆ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ಬಳಿಕ ನಿವೃತ್ತಿ ತೆಗೆದುಕೊಳ್ಬೇಕಾ ಅಥವಾ ಮತ್ತಷ್ಟು ದಿನ ತಂಡದ ಪರ ಆಡ್ಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.